ಮಧ್ಯಪ್ರದೇಶದ ಕಾಲೇಜಿನಲ್ಲಿ ಬಜರಂಗ ದಳದ ರಂಪಾಟ ನಡೆದಿದೆ. ನಿಜಕ್ಕೂ ಕೂಡ ಅಲ್ಲೇನು ಇಂದೋರ್ ಕಾಲೇಜಿನಲ್ಲಿ ಬಜರಂಗ ದಳದ ದಾಂಧಲೆ ಜಾಸ್ತಿ ನಡೆದಿದೆ ಅಂತ ಹೇಳ್ತಿದ್ದಾರೆ. ದೇಶದ ಕಾಲೇಜಿನಲ್ಲಿ ಬಜರಂಗ ದಳದವರು ಕೆಲವರೇನಿರ್ತಾರೆ, ಕೆಲ ಪುಂಡರು ಅವರು ರಂಪಾಟವನ್ನು ಮಾಡಿದ್ದಾರೆ, ರಾಧಾಂತವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಂದೋರ್ ಕಾಲೇಜಿನಲ್ಲಿ ಆಗಿರುವಂತಹ ಘಟನೆ ಇದು. ಅಲ್ಲಿಗೆ ಕೆಲ ಬಜರಂಗ ದಳದವರು ಏನಿದ್ದಾರೆ ಅವರು ಈ ರೀತಿಯಾಗಿ ನಡೆದುಕೊಂಡಿದ್ದಾರೆ. नहीं तो यही चिल्ला रहे ನೀವು ಗಮನಿಸ್ತಾ ಇರಬಹುದು ಈ ವಿಡಿಯೋದಲ್ಲಿ. ಅಲ್ಲಿ ಕೆಲ ಜನರು ಬರ್ತಾ ಇದ್ದಾರೆ ಗೇಟ್ ಮುಂಭಾಗದಲ್ಲಿ. ಅಲ್ಲಿನ ಸೆಕ್ಯೂರಿಟಿಗಳು ಅವರನ್ನು ತಡೆಯುವಂಥ ಕೆಲಸ ಮಾಡ್ತಾರೆ, ಆದರೆ ಅವ್ರಿಗೆ ಧಮಕಿ ಹಾಕಿ ಹೋಗ್ತಾರೆ. ಕೈಯಲ್ಲಿ ಕೋಲ್ಗಳನ್ನು ಇಟ್ಕೊಂಡು ಹೊಡೆಯೋಕ್ಕೆ ಬರ್ತಾ ಇದ್ದಾರೆ. ಇವರು ಯಾಕೆ ಈ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅಂತಂದರೆ, ಏನು ವ್ಯಾಲೆಂಟೈನ್ ವೀಕ್ ನಡೀತಾ ಇದೆ, ಅದರ ಸೆಲೆಬ್ರೇಷನ್ ನಡೀತಾ ಇರುತ್ತೆ ಇಂದೋರ್ನ ಒಂದು ಕಾಲೇಜಿನಲ್ಲಿ. ಅಲ್ಲೋಗಿ ಗಲಾಟೆ ಮಾಡಿದ್ದಾರೆ. ಆ ವ್ಯಾಲೆಂಟೈನ್ ಡೇ ಏನಿದೆ ಆ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ್ದಾರೆ. ಈ ವಿಚಾರವಾಗಿ ಕಾಲೇಜಿನಲ್ಲಿ ಕೆಲವು ಹೊತ್ತೇನಾಗಿತ್ತು ಅಂದರೆ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿತ್ತು. ವ್ಯಾಲೆಂಟೈನ್ ಡೇ ಅಲಂಕಾರ ಮಾಡಿರ್ತಾರಲ್ಲ, ಆ ಎಲ್ಲ ವಸ್ತುಗಳನ್ನು ಧ್ವಂಸ ಮಾಡ್ತಾರೆ. ನೀವು ಆಚರಣೆ ಮಾಡಬಾರ್ದು ಅಂತ ಬಜರಂಗ ದಳ ಕಾರ್ಯಕರ್ತರಿಂದ ಈ ಕೃತ್ಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಯಾರು ಈ ರೀತಿಯಾಗಿ ನಡೆದುಕೊಂಡಿದ್ರಲ್ಲ, ಕೆಲವರನ್ನು ಬಂಧಿಸಿದ್ದಾರೆ ಕೂಡ ಪೊಲೀಸರು. ವಿಚಾರಣೆ ನಡೆಸ್ತಾ ಇದ್ದಾರೆ. ನೋಡಿ, ಅದು ಯಾರು ಏನೇ ಇದ್ದರೂ ಸರಿ ಅವರವರ ಕಾರ್ಯಕ್ರಮವನ್ನು ಅವ್ರು ಮಾಡ್ಕೊಳ್ತಾರೆ. ಒಂದು ಕಾಲೇಜಿನ ಒಳಗೆ ಬಂದು ಈ ರೀತಿಯಾಗಿ ಗೂಂಡಾ ರೀತಿಯಾಗಿ ವರ್ತನೆ ಮಾಡ್ತಾರೆ ಅಂತಂದರೆ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ವ್ಯಾಲೆಂಟೈನ್ ಡೇ ಅನ್ನೋಂಥದ್ದು ಏನಿದೆ, ಬೇರೆ ದೇಶದಿಂದ ಬಂದಿರ್ಬೋದು, ಏನೇ ಇರ್ಬೋದು, ಅವರವರಿಗೆ ಸ್ವಾತಂತ್ರ್ಯ ಇದೆ ಎಲ್ಲವನ್ನು ಕೂಡ ಆಚರಣೆ ಮಾಡೋಕೆ. ಹೀಗಿರುವಾಗ ಅದನ್ನು ಬಂದು ತಡೆದು ಧ್ವಂಸ ಮಾಡೋಕ್ಕೆ ನೀವ್ಯಾರೇನುವಂತಹ ಪ್ರಶ್ನೆ ಬರುತ್ತೆ. ನೀವೇನಾದರೂ ಇಲ್ಲಿ ರೌಡಿಸಮ್ ಮಾಡ್ತೀರಿ ಅಥವಾ ಆ ರೀತಿಯಾಗಿ ಏನಾದ್ರು ನಡೆದುಕೊಳ್ತೀರಿ ಅಂದರೆ ನೀವು ಯಾವ ಉದ್ದೇಶದಿಂದ ಮಾಡಿದ್ರಿ ಅಂತ ಇದು ಗೊತ್ತಾಗ್ತಾ ಇಲ್ಲ. ಪ್ರಶ್ನೆ ಮಾಡ್ತಾ ಇದ್ರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವೈರಲ್ ಆಗ್ತಾ ಇದೆ. ಈ ವಿಡಿಯೋಗಳೆಲ್ಲವೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಇವರು ಕಾಲೇಜಿಗೆ ನುಗ್ಗಿ ಅಡ್ಡಿಪಡಿಸ್ತಾರೆ ಅಂತಂದರೆ ನಿಜಕ್ಕೂ ಕೂಡ ಅಲ್ಲಿ ನಾವು ವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಮೂಡುತ್ತೆ, ಏನಾಗ್ತಾ ಇದೆ ಅಂತ. ಆ ಸೆಕ್ಯೂರಿಟಿಗಳನ್ನು ತಡೆದೇ ಬರ್ತಾರೆ ಒಳಗಡೆ. ಇದ್ರ ಬಗ್ಗೆ ಈಗಾಗಲೇ ಪೊಲೀಸರು ಕ್ರಮ ತೆಗೆದುಕೊಂಡಿದ್ದಾರೆ. ಕೆಲವರನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.